ಕೆಸಿಗೆ ಹೋಗಲ್ಲ ವಿಜುವಲ್ ಇವತ್ತು ಫುಲ್ ಹೋಗ್ಬೇಕು. ಜ್ಯೋತಿ ಪ್ರಕಾಶ್ ಅವರು ಉಪಸ್ಥಿತರಿದ್ದಾರೆ. ಜಿಲ್ಲಾ ಕಾರ್ಯದರ್ಶಿಗಳಾದ ಶ್ರೀಮತಿ ಸುರೇಖಾ ಮುರಳೀಧರ್ ಅವರು, ಶ್ರೀಮತಿ ಶಾಂತಾ ಸುರೇಂದ್ರ ಅವರು ಉಪಸ್ಥಿತರಿದ್ದಾರೆ. ಒಬಿಸಿ ಮೋರ್ಚಾದ ಸುಧಾಕರ್ ಅವರು, ಎಸ್ಟಿ ಮೋರ್ಚಾದ ಹರೀಶ್ ನಾಯಕ್ ಅವರು, ಶ್ರೀಯುತ ಕಾಮತ್ ಅವರು ಹಾಗೂ ಮಾಧ್ಯಮದ ಸಹ ಸಂಚಾಲಕರಾದ ಮಂಜುನಾಥ್ ಅವರು ಉಪಸ್ಥಿತರಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಿನ್ನೆ ಸೈಡಲ್ಲಿ ಪೇಪರ್ಸ್ ಇಟ್ಟಿದ್ದೆ. ನಿನ್ನೆ ಹಳ್ಳಿಗಳು ಹೋಗಿ ಪಟ್ಟಿ ಎಲ್ಲ ಬರೆದಿದ್ದೆ. ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ಸ್ವಾಗತವನ್ನು ಬಯಸ್ತಾ ಮೊನ್ನೆ 26ನೇ ತಾರೀಕು ನಮ್ಮ ಶಿವಮೊಗ್ಗ ಗ್ರಾಮಾಂತರದಲ್ಲಿ 50 ಗ್ರಾಮಗಳಿಗಿಂತ ಹೆಚ್ಚಿನ ಗ್ರಾಮಗಳಿಗೆ ರೈತರಿಗೆ ಬಿರುಗಾಳಿ ಮತ್ತೆ ಮಳೆಯಿಂದ ಹೆಚ್ಚಿನ ಒಂದು ಹಾನಿಯಾಗಿದ್ದು, ಆ ವಿಚಾರವನ್ನ ಸರ್ಕಾರಕ್ಕೆ, ಚುನಾಯಿತ ಪ್ರತಿನಿಧಿಗಳಿಗೆ ಕಣ್ತರಿಸುವಂತ ಕೆಲಸವನ್ನು ಕೂಡ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಮಾಡಿದ್ರು. ರೈತರ ಪರವಾಗಿ ನಾನು ಅಭಿನಂದನೆ ಕೂಡ ತಿಳಿಸ್ತಾ ಇದ್ದೇನೆ. ವಿಶೇಷವಾಗಿ ಅವತ್ತು ಸಂಜೆ ಆದಂತ ಗುಡುಗು ಮಿಂಚು ಭದ್ರಾವತಿ ತಾಲೂಕಿನ ಹೊಳೆನೂರು ಹೋಗಿ ಈ ಭಾಗದಲ್ಲಿ ಸುಮಾರು ಈಗಿರುವಂತಹ ಒಂದು ಅಂಕಿಅಂಶದ ಪ್ರಕಾರ ಅವತ್ತಿನ ನಮ್ಮ ಪಕ್ಷದಿಂದ ಒಂದು ಸಮಿತಿ ರಚನೆಯನ್ನು ಮಾಡಿ ನಮ್ಮ ನಿಕಟಪೂರ್ವ ಶಾಸಕರಾದಂತ ಅಶೋಕ್ ನಾಯ್ಕರು, ನಮ್ಮ ಗೌರವಂತ ಎಂಎಸ್ ಅವರಂತ ಡಾಕ್ಟರ್ ಧನಂಜಯ ಸರ್ಜಿ ಅವರು, ನಮ್ಮ ಆ ಭಾಗದ ಪಕ್ಷದ ಅಧ್ಯಕ್ಷರಾದಂತ ಮಲ್ಲೇಶ್ ಅವರು, ನಮ್ಮ ರೈತ ಮೋರ್ಚಾ ಇಡೀ ತಂಡ ಭೇಟಿಯನ್ನು ಕೊಟ್ಟಿದ್ದೆ. ನಾನು ಕೂಡ ಕೆಲವು ಗ್ರಾಮಗಳಿಗೆ ಭೇಟಿ ಕೊಡುವಂತ ಕೆಲಸವನ್ನು ಕೂಡ ಮಾಡಿದೆ. ಎಲ್ಲ ರಾಜಕೀಯ ಮುಖಂಡರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಹೊಳೆನೂರು ಭಾಗದಲ್ಲಿ ಹೋಬಳಿಯಲ್ಲಿ ಅದರಿಂದ ಸುಮಾರು 35 ಗ್ರಾಮಗಳಿಗೇನು ಅದರ ಇದರ ಒಂದು ಕಲಸಲು ರೈತರಿಗೆ ಆಗಿದೆ. ಮತ್ತೆ ನಮ್ಮ ಶಿವಮೊಗ್ಗ ತಾಲೂಕಿನ ಹೊಳಲೂರು ಮತ್ತೆ ಆರ್ನಳ್ಳಿ ಹೋಬಳಿ ಭಾಗದಲ್ಲಿ ಸುಮಾರು 25 ಗ್ರಾಮಗಳಿಂದ ಹೆಚ್ಚಿನ ಗ್ರಾಮಕ್ಕೆ ರೈತರಿಗೆ ಸಾಕಷ್ಟು ಹಾನಿಯಾಗಿದೆ. ಬೆಳೆದಂತ ಅಡಿಕೆ ಮರಗಳು ಒಳ್ಳೆ ಹಿಂಗಾರು ಹೊರಟು ಫಸಲು ಕೆಲವರಿಗೆ ಫಸಲು ಕುಯ್ಯುವಂತ ಒಂದು ಅವಕಾಶ, ಕೊನೆ ಸಮೇತ ಮರಗಿಡಗಳು ಮುರಿದು ಬಿದ್ದಿದೆ. ಮನೆಗಳು ಹಾಕಂತ ಹಂಚಿರ್ಬೋದು, ತಗಡಿರ್ಬೋದು, ಆಸ್ಪರ್ ಶೀಟ್ಸ್ ಗಳಿರ್ಬೋದು, ದಿಕ್ಕಾಪಾಲಾಗಿ ಎರಡು ದಿಕ್ಕಲು ಹಾಕೊಂಡು ಹೋಗಿದ್ದಾವೆ. ಅದರಿಂದ ಮನೆಯಲ್ಲಿರುವಂತ ವಸ್ತು ಕೂಡ ಒದ್ದೆಯಾಗಿದೆ, ತುಚ್ಕೊಂಡು ಹೋಗಿದೆ. ಒಂದು ಪ್ರಾಣಹಾನಿ ಬಗ್ಗೆ ವರದಿಯೂ ಕೂಡ ಬಂದಿದೆ. ವಿಶೇಷವಾಗಿ ಕಳೆದ 2-3 ದಿನದಿಂದ ವಿದ್ಯುತ್ತಿನ ಅವ್ಯವಸ್ಥೆ, ಕಂಬಗಳು ಮುರಿದಿದೆ. ಸುಮಾರು 200-400 ಎಲೆಕ್ಟ್ರಿಕಲ್ ಪೋಲ್ಸ್ ಆ ಕಡೆ ಡ್ಯಾಮೇಜಸ್ ಆಗಿದೆ. ಈ ರೀತಿಯಾದಂತ ಒಂದು ಇದ್ದಕ್ಕಿದ್ದಂತೆ ಮೇಘ ಸ್ಫೋಟ ಆಗಿ ಕೆಲವು ಪಾಕೆಟ್ಗಳಲ್ಲಿ ಆ ಎರಡು ಹೋಗಗಳಲ್ಲಿ ಇಡೀ ಜನಜೀವನವೇ ಅಸ್ತವ್ಯಸ್ತ ಆಗಿದೆ. ರೈತರು ಪಾಪ ಏನ್ ಮಾಡಬೇಕು ಅಂತ ಅವ್ರಿಗೆ ತೋರಿಸ್ತಾ ಇದೆ. ಕೆಲವೊಂದು ಕಡೆ ಆಶಾದಾಯಕ ಸರ್ಕಾರ ಇದೆ, ಚುನಾಯಿತ ಪ್ರತಿನಿಧಿಗಳು ಬಂದು ಹೋಗಿದ್ದಾರೆ, ಏನಾದ್ರೂ ನ್ಯಾಯ ಸಿಗ್ಬೋದು ಅಂತೇಳಿ ಕಾಯ್ತಾ
ಇವತ್ತು ಕೂತಿರೋದು ಕೂಡ ನಾವೆಲ್ಲ ಕೂಡ ದೃಶ್ಯವನ್ನ ತಾವೇ ಮಾಧ್ಯಮದ ಮುಖಾಂತರ ಈ ರಾಜ್ಯಕ್ಕೆ ತೋರಿಸುವ ಕೆಲಸವನ್ನು ಕೂಡ ತಾವು ಮಾಡಿದ್ದೀರಿ. ಮತ್ತು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ಗೌರವಂತ ಪ್ರಭಾರಿ ಜಿಲ್ಲಾಧಿಕಾರಿ ಹೇಮಂತ್ ಇರ್ಬೋದು, ನಮ್ಮ ಎಡಿಸಿ ಇರ್ಬೋದು, ಎಸಿಗಳಿರ್ಬೋದು, RIVAಗಳಿರ್ಬೋದು, ಸರ್ಕಾರಿ ಇನ್ಸ್ಟ್ರೂಮೆಂಟ್ಸ್ ನಷ್ಟ ಇದ್ದಾರೆ, ಗಮನಿಸುವಂತ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ನನಗೆ ಸಿಕ್ಕಿರೋ ಪ್ರಕಾರ ಅಂಕಿಅಂಶದ ಪ್ರಕಾರ ಸುಮಾರು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು ಒಂದು 5,000 5,000 to 6,000 ಹೆಕ್ಟೇರ್ ಅಡಿಕೆ ತೋಟಗಳು ಪೂರ್ತಿ ನಾಶ ಆಗಿದೆ. ಸುಮಾರು 10,000 to 12,000 ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 5,000 to 6,000 ಹೆಕ್ಟೇರ್ ಸಂಪೂರ್ಣವಾಗಿ ಅಡಿಕೆ ಮರಗಳು ಬಿದ್ದೋಗಿದೆ, ಮುರಿದೋಗಿದೆ, ಬಾಗಿದವೆ. ಪುರಸಭೆಯಿಂದ ಬಾಗಿ ಇಟ್ಕೊಂಡಾಗ ಅದು ಮತ್ತೆ ಪರಿಶೀಲನೆ ಕೊಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಈ ರೀತಿಯಿಂದ ದೊಡ್ಡ ಒಂದು ಡಿಸಾಸ್ಟರ್ ನಮ್ಮ ಯಾವತ್ತೂ ಕೂಡ ಈ ಒಂದು ಏಪ್ರಿಲ್ ಮತ್ತೆ ನಾವು ನೋಡಿದ್ದಿಲ್ಲ. ದೊಡ್ಡ ಒಂದು ಹಾನಿ ನಮ್ಮ ರೈತ ಕುಲಕ್ಕೆ ಆಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮಗೆಲ್ಲರೂ ಕೂಡ ಗೊತ್ತಿದೆ, NDRF ಇಂದ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ವತಿಯಿಂದ ಮತ್ತೆ ನಮ್ಮ ಸ್ಟೇಟ್ ರಿಜಿಸ್ಟರ್ ಫಂಡ್ ಇಂದ SDRF ಇಂದ ಪ್ರತಿ ಹೆಕ್ಟೇರ್ಗೆ 31,000 ಮೊದಲು 24 ಇತ್ತು, ಮತ್ತೆ ರಿವ್ಯೂ ಮಾಡಿ ಈ ಕಳೆದ 2 ವರ್ಷದಿಂದ 31,000 ಆಗಿದೆ. ಇದರಲ್ಲಿ 75% ಕೇಂದ್ರ ಸರ್ಕಾರ, 25% ರಾಜ್ಯ ಸರ್ಕಾರ ಹಣವನ್ನ ಕೊಡಬೇಕು ಅಂತೇಳಿ ಈ ಒಂದು ಕಾನೂನಲ್ಲಿ ಇದೆ. ಆದ್ರೆ ನಾನು ಗಮನಿಸಿದ ಪ್ರಕಾರ ಒಬ್ಬ ರೈತ ಬೆಳೆಗಾರನಾಗೂ ಕೂಡ ಒಂದು ಅಡಿಕೆ ಮರದ ಆಯುಸ್ಸು ಒಂದು 6 ರಿಂದ 21 ವರ್ಷ. ಯಾವ ರೀತಿ ಮನುಷ್ಯನಿಗೆ ಒಂದು ಆ ಒಂದು ವಯಸ್ಸನ್ನ ಮೆನ್ಷನ್ ಮಾಡ್ತೀವಿ, ಅದೇ ರೀತಿ ಇದಕ್ಕೂ ಕೂಡ ಆ ಸಂದರ್ಭದಲ್ಲಿ ಆ ಆಯುಸ್ಸನ್ನ ಇಟ್ಟು ಮೌಲ್ಯಮಾಪನ ಮಾಡಿ ನಾವು ನ್ಯಾಷನಲ್ ಹೈವೇ ರೈಲ್ವೆ ಪರ್ಪಸ್ ಲ್ಯಾಂಡ್ ಎಕ್ವಿಷನ್ ಮಾಡಬೇಕಾದಾಗ ಒಂದು ಗಿಡಕ್ಕೆ ನಾವು 3,500 to 4,000 ರೂಪಾಯಿ ಕೂಡ ಪರ್ ಟ್ರೀಗೆ ನಾವು ಹಣವನ್ನು ಕೊಡುವಂಥದ್ದು ಗೊತ್ತಂತ ವಿಚಾರ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು NDRF SDRF ನಮ್ಮ ಸರ್ಕಾರ ತೆಗೆದುಕೊಂಡು ಕೂಡ ಒಂದು ಹೆಕ್ಟೇರಿಗೆ 31,000 ಕೊಟ್ಟರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಸಾಕಾಗಲ್ಲ. ನಿಮ್ಗೆ ನೆನಪಿರ್ಬೋದು, ಹಿಂದೆ ಸನ್ಮಾನಿಸಿದ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಈ ರೀತಿ ಸಾಕಷ್ಟು ಸಮಸ್ಯೆಗಳಾಯಿತು. ಅನೇಕ ಮಠ ಮಂದಿರಗಳು NGOsಗಳ ಸಹಕಾರದಿಂದ ಮನೆ ಮನೆಯಲ್ಲೇ ಕಟ್ಟುವಂತ ಕೆಲಸಗಳಾಯಿತು. ಅದೇ ರೀತಿ ಒಂದು ಮನೆಗೆ ನಿಮ್ಮ NDRF ನಾಮ್ಸ್ 1 ಲಕ್ಷ ಇದ್ರೂ ಕೂಡ ಪಕ್ಕ ಮನೆಗಳಿಗೆ ಅದಕ್ಕೆ 5 ಲಕ್ಷ ರೂಪಾಯಿನ ಕೊಡಬೇಕು ಅಂತ ಆದೇಶವನ್ನು ಜಾರಿಗೆ ತಂದು ಮತ್ತು ಮೊನ್ನೆಯವರು ಕೂಡ ಕಾನೂನು ಜಾರಿಗೆ ಇಟ್ಟು ಇತ್ತೀಚಿನ ಸರ್ಕಾರ ಅದನ್ನ ಸಂಪೂರ್ಣವಾಗಿ ಕೊಡುವಂತ ಕೆಲಸ ಆಗ್ತಾರೆ. 2 ಲಕ್ಷ 3 ಲಕ್ಷ ಒಂದೊಂದು ಕಡೆ ಮಾಡಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ವಿಶೇಷವಾದಂತ ಸ್ಪೆಷಲ್ ಪ್ಯಾಕೇಜ್ ಆಗಿ ಈ ಬಾರಿ ಇದನ್ನು ಕನ್ಸಿಡರ್ ಮಾಡಿ 1 ಹೆಕ್ಟೇರ್ಗೆ 1 ಲಕ್ಷ ರೂಪಾಯಿ ಕೂಡ ಕೊಡಬೇಕು. ಅವಾಗ ಎಕರೆ ಹತ್ರ 45,000 ರೂಪಾಯಿ ಸಿಗುತ್ತೆ. 1 ಹೆಕ್ಟೇರ್ ಅಂದ್ರೆ 2 ಎಕರೆ ಚಿಲ್ಲರೆ ಆಗುತ್ತೆ, 2.5 ಎಕರೆ. ಹಾಗಾಗಿ 1 ಎಕರೆಗಿಂತ 50,000 ಕೂಡ ಸಿಕ್ಕರೆ ಅವರ ಶ್ರಮಕ್ಕೆ ಆ ಗಿಡ ಜೀವನ ಪೂರ್ತಿ 35-40 ವರ್ಷ ಒಂದು ಗಿಡ ನಮಗೆ ಆದಾಯವಾಗಿ ದುಡ್ಡು ಕೊಡುತ್ತೆ. ಅದನ್ನು ತುಂಬಿಕೊಳ್ಳಕ್ಕೂ ಕೂಡ ಸಾಧ್ಯ ಇಲ್ಲ. ನಾನು ಕೇಳಿದ್ರೆ ಎಕರೆ. ಹಾಗಾಗಿ ಭಾರತೀಯ ಜನತಾ ಪಕ್ಷ, ರೈತ ಪಕ್ಷ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ವಿನಂತಿಯನ್ನು ಮಾಡ್ತೀವಿ ರೈತ ಪರವಾಗಿ.
ನಾವು ಇದರಲ್ಲಿ ಯಾವುದೇ ರಾಜಕಾರಣ ಮಾಡಲಿಕ್ಕೆ ಇಷ್ಟಪಡಲ್ಲ. ರೈತರ ವಿಚಾರದಲ್ಲಿ ಇದೊಂದು ವಿಶೇಷವಾಗಿ ಇದನ್ನ ಪರಿಗಣಿಸಿ ತಾವು ಜಿಲ್ಲಾಧಿಕಾರಿಗಳು ಅಧಿಕಾರಿಗಳನ್ನು ಕೂತ್ಕೊಂಡು ಚರ್ಚೆಯನ್ನು ಮಾಡಿ 1 ಹೆಕ್ಟೇರ್ಗೆ 1 ಲಕ್ಷ ರೂಪಾಯಿ ಕೂಡ ಕೊಡಬೇಕು ಅಂತೇಳಿ ನಮ್ಮ ಪಕ್ಷದ ಕಡೆಯಿಂದ ನಾವು ಒತ್ತಾಯ ಕೂಡ ಘನ ಸರ್ಕಾರಕ್ಕೆ ಗೌರವಿಸಲು ನಾವು ವಿನಂತಿಯನ್ನು ಕೂಡ ಮಾಡಿಕೊಳ್ತಾ ಇದ್ದೀವಿ. ಮತ್ತೆ ನನಗೆ ನಮ್ಮ ಪತ್ರಿಕಾಗೋಷ್ಠಿಗೆ ಸಂಬಂಧಿಸಿದ ನಮ್ಮ ಗ್ರಾಮಾಂತರ ನಿಗದಿತ ಶಾಸಕರು ಮತ್ತು ಮೊನ್ನೆ ಗ್ರಾಮದಲ್ಲಿ ಬೇಡಿಕೊಟ್ಟಂತ ಅನೇಕ ವಿಚಾರ ತುಂಬ ಅದರಿಂದ ಗಮನಿಸಿ ನಿಮಗೆ ವಿಚಾರ ಮಾಡಿರುವಂತ ಅಶೋಕ್ ನಾಯ್ಕ ಕೂಡ ಸ್ವಾಗತವನ್ನು ಬಯಸ್ತೇನೆ. ಮತ್ತು ನನಗೆ ಅನಿಸ್ತು, ನನಗೆ ಗೊತ್ತಿರ್ಬೋದು ಸರ್, ಮೊನ್ನೆ 2024-25 ಸಂಬಂಧಿಸಿದ ಪ್ರಧಾನಮಂತ್ರಿಗಳ ಫಸಲ್ ಬಿಮಾ ಯೋಜನೆ ಈ ವಿಚಾರದಲ್ಲಿ ಸಾಕಷ್ಟು ಅನ್ಯಾಯ ಆಯಿತು ಅಂತ ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಗೌರವಂತ ಹಿಂದಿನ ಜಿಲ್ಲಾಧಿಕಾರಿಗಳು ಅಫಿಷಿಯಲ್ ಆಗಿ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಕಳಿಸ್ಕೊಡಿ. ರೈತರುಗಳು 60-70% ಹಾಳಾಗಿದೆ, ವೈಜ್ಞಾನಿಕವಾಗಿ ಇಲ್ಲ, ಅದು ಸರಿ ಮಾಡ್ಕೋಬೇಕು ಅಂತ ಇದೇ ಸರ್ಕಾರದ ಗೌರವ ಜಿಲ್ಲಾಧಿಕಾರಿಗಳು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದರೆ ಇವತ್ತು ಕೂಡ ಅದಕ್ಕೆ ಯಾವುದೇ ಸ್ಪಂದನೆ ಈ ಸರ್ಕಾರ ಮಾಡ್ತಾ ಇಲ್ಲ. ನೋಡಿ, ಇಂಥ ಸಂದರ್ಭದಲ್ಲಿ ಎಷ್ಟು ಉಪಯೋಗ ತನಕ್ಕೆ ನಾನು ನಿಮ್ಮ ಗಮನ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಪರ್ಮಿಷನ್ ಅನ್ನು ಮಾಡ್ತಾರೆ. ಅದರ ಪ್ಯಾರಾಮೀಟರ್ ಏನು? ಒಂದು ವಿಂಡ್ ವೆಲಾಸಿಟಿ ವ್ಯತ್ಯಾಸ ಆದಾಗ, ರೈನ್ಫಾಲ್ ಹೆಚ್ಚಿಗೆ ಆದಾಗ, ಟೆಂಪರೇಚರ್ ಹೆಚ್ಚಿಗೆ ಆದಾಗ, ಕ್ಲೌಡ್ ಬಸ್ಟ್ ಆದಾಗ, ಒಂದು ಹಿಲ್ ಸ್ನೋ ಅಂತ ನಮಗೆ ಹೇಳ್ತೀವಿ, ಆನೆಕಲ್ಲು ಮಳೆ ಅಂತ ಹೇಳ್ತೀವಿ, ಆ ಸಂದರ್ಭದಲ್ಲಿ ಡೆಫಿಷಿಯಂಟ್ ರೈನ್ಫಾಲ್ ಇರ್ಬೋದು, ಎಕ್ಸೆಸ್ ರೈನ್ಫಾಲ್ ಇರ್ಬೋದು, ಎಕ್ಸೆಸ್ ಟೆಂಪರೇಚರ್ ಇರ್ಬೋದು, ಈ ಎಲ್ಲ ವಿಚಾರವನ್ನು ಕೂಡ ಟರ್ಮ್ಶೀಟ್ ಹಾಕಿ ಪರಿಗಣಿಸಿ ರೈತರಿಗೆ ಆ ಒಂದು ಕಾರ್ಯಕ್ರಮದ ಕೆಲಸವನ್ನ ನಮ್ಮ ಗೌರವ ಪ್ರಧಾನಮಂತ್ರಿಗಳು ಕೇಂದ್ರ ರಾಜ್ಯ ಸರ್ಕಾರದ ಸಹಕಾರದಿಂದ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ನಾನು ಹಳೆಯ ಟರ್ಮ್ಶೀಟ್ ಅನ್ನ ನೋಡ್ಬೇಕು, ಏನಾದ್ರೂ ಇದಕ್ಕೆ NDRF SDRF ಜೊತೆಗೆ ಯಾವುದೇ ಹೆಚ್ಚಿನ ನ್ಯಾಯ ಸಿಕ್ತು ನಮ್ಮ ರೈತರಿಗೆ. ಈ ಬೆಳೆ ವಿಮೆ ಯೋಜನೆ ನಂತರ ನಮ್ಮ ರೈತರಿಗೆ ಈ ಕ್ಲೌಡ್ ಬ್ಲಾಸ್ಟ್ ಆಗಿದೆ, ಹೆಚ್ಚಿನ ಟೆಂಪರೇಚರ್ ಇದೆ, ಬಿರುಗಾಳಿ ಇದೆ, ಈ ರೀತಿ ನಾವು ಯಾವ ಕೂಡ ನೋಡಿದ್ದಿಲ್ಲ. ಸೊ ಈ ಟರ್ಮ್ಶೀಟ್ ಮುಖಾಂತರ ಅನುಕೂಲ ಆಗುತ್ತೆ ಅಂತೇಳಿ ಹೋಮಕದ ಮಾಡುವಂತ ಪ್ರಯತ್ನ ಮಾಡಿದಾಗ ಅದನ್ನು ಮೆನ್ಷನ್ ಮಾಡ್ತಾರೆ. ಡೆಫಿಷಿಯಂಟ್ ರೈನ್ಫಾಲ್ ಆಗಸ್ಟ್ 1 ಜುಲೈ 31 ಅಂದ್ರೆ ಆಗಸ್ಟ್ 1 ಆಗಸ್ಟ್ 31 ಒಂದು ಮಂತ್ ಕನ್ಸಿಡರ್ ಮಾಡ್ತಾರೆ. ಫಸ್ಟ್ ಸೆಪ್ಟೆಂಬರ್ ಇಂದ 31 ಅಕ್ಟೋಬರ್ ವರೆಗೂ ಇಟ್ಕೊಳ್ತಾರೆ. ಜೂನ್ 1 ಇಂದ ಜುಲೈ 31 ಇಟ್ಕೊಂಡು ಟೋಟಲ್ ಸಮ ಅಶ್ಯೂರ್ದು ಒಟ್ಟು ಸಮ ಇನ್ಶೂರ್ ಮಾಡಿದ್ರು ಒಟ್ಟು 1 ಎಕರೆಗೆ 1,20,000 ಹೆಕ್ಟೇರ್ಗೆ ಮಾಡುವಂತ ಪದ್ಧತಿ. ಆ ದಿನ ಮೆನ್ಷನ್ ಮಾಡ್ತಾರೆ. ಎಕ್ಸೆಸ್ ರೈನ್ಫಾಲ್ಗೆ ಅದಕ್ಕೂ ಕೂಡ ಒಂದು ಪ್ಯಾರಾಮೀಟರ್ ಅನ್ನ ಮಾಡುವ ಕೆಲಸವನ್ನು ಮಾಡಿದರೆ, ವಿಶೇಷವಾಗಿ ವೆದರ್ ವ್ಯತ್ಯಾಸದಿಂದ ರೋಗಗಳು ಬರುತ್ತೆ, ಅದಕ್ಕೂ ಕೂಡ ಒಂದು ಪ್ಯಾರಾಮೀಟರ್ ಮೆನ್ಷನ್ ಮಾಡಿದ್ದಾರೆ. ಎಕ್ಸೆಸ್ ಟೆಂಪರೇಚರ್ 1 ಜನವರಿಯಿಂದ ಮಾರ್ಚ್ 31 ನಮ್ದೀಗಾಗಿರೋದು ಬರುವಂತ ಏಪ್ರಿಲ್ ಆಗಿದೆ. ಎಕ್ಸೆಸ್ ಟೆಂಪರೇಚರ್ 1 ಏಪ್ರಿಲ್ ಇಂದ 31 ಮೇ ವರೆಗೂ ಕೂಡ ಈ ಒಂದು 5 ತಿಂಗಳಲ್ಲಿ ಇದರಲ್ಲಿ ಏನಾದ್ರು ರೈತರಿಗೆ ತೊಂದರೆ ಆಯಿತು, ಎಕ್ಸೆಸ್ ಟೆಂಪರೇಚರ್ ಇಂದ ಇದೆಲ್ಲ ಆಯಿತು ಅಂದ್ರೆ 1 ಹೆಕ್ಟೇರ್ಗೆ ಕೇವಲ 5,000 ರೂಪಾಯಿನ ನಮ್ಮ ಟರ್ಮ್ಶೀಟ್ ಅಲ್ಲಿ ನಮ್ಮ ಅಧಿಕಾರಿಗಳು ಪೆನ್ಷನ್ ಮಾಡ್ತಾರೆ. ಈ ಒಂದು ಟರ್ಮ್ಶೀಟ್ ಅಲ್ಲಿ ನಮ್ದು ಈಗಿನ ಒಂದು ಸಮಸ್ಯೆ ಬರುತ್ತೆ. ಅದೇ ತರ ಎಕ್ಸೆಸ್ ರೈನ್ಫಾಲ್ಗೂ ಮಾಡಿದ್ದಾರೆ, ಕ್ಲೌಡ್ ಬಸ್ಟ್ಗೂ ಕೂಡ ಮಾಡಿದ್ದಾರೆ. ಎಲ್ಲ ಕಡೆಗೆ ಇದು ಎಲ್ಲರೂ ಕೂಡ ಎಚ್ಚರಿಕೆ ಒಂದು ಸಂದರ್ಭ. ಈ ರೀತಿಯಾದ ಘಟನೆ ನಮ್ಮ ಅಧಿಕಾರಿಗಳು ಕೂಡ ಯಾರು ಕೂಡ ಅರ್ಜಿ ಮಾಡಲಿಕ್ಕೆ ಆಗಲಿಲ್ಲ.
ಊಹಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಹಾಗಾಗಿ ನಾನು ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾನಿಟರಿಂಗ್ ಕಮಿಟಿ ಇದೆ, ಗೌರವಂತ ಮೀನಾ ಅವರು ಅಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿನ ರೆಪ್ರೆಸೆಂಟೇಟಿವ್ ಇಂಡಿಯಾಗೆ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ. ಈ KSNLDCಗೆ ಪ್ರಪೋಸಲ್ ಈ ಬೆಳೆ ಚೌಕಟ್ಟಲ್ಲೂ ಕೂಡ ಕಳಿಸ್ಕೊಡುವಂತ ಪ್ರಯತ್ನವನ್ನು ಮಾಡಿ, ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ರೈತರು ಅಂತ ಕಟ್ಟಿದ್ದಾರೆ. ಅದೇ ಇವ್ರು ಮೆನ್ಷನ್ ಮಾಡೋದು ಏಪ್ರಿಲ್ ಮಂತಲ್ಲಿ ಓನ್ಲಿ ಎಕ್ಸ್ಟ್ರೀಮ್ ಟೆಂಪರೇಚರ್ ಮಾತ್ರ ಅಂತ ಮೆನ್ಷನ್ ಮಾಡಿದ್ದಾರೆ. ಕೆಲವು ಕಡೆ ಗೊತ್ತಿದೆ ಏಪ್ರಿಲ್ ಮೊದಲನೇ ವಾರದಿಂದ ಅಡ್ಡ ಮಳೆಗಳು, ಗಾಳಿ, ಬಿರುಗಾಳಿ ಎಲ್ಲರೂ ಕೂಡ ಅನೇಕ ವರ್ಷಗಳು ನಾವು ನೋಡ್ಕೊತಾ ಬಂದಿದ್ದೀವಿ. ಅದಕ್ಕೂ ಟರ್ಮ್ ಶೀಟಲ್ಲಿ ಏನಾದ್ರು ಅವತ್ತೇ ಸರಿಯಾದ ಮೆನ್ಷನ್ ಮಾಡಿದ್ರೆ ಅದರಲ್ಲೂ ಕೂಡ ನ್ಯಾಯ ಒದಗಿಸಲಿಕ್ಕೆ ಅವಕಾಶ ಇದ್ದಿತ್ತು ಅನ್ನೋ ಗೊತ್ತಿಲ್ಲ, ಮಾಡಬೇಕಾಗಿತ್ತು. ಅದು ಈಗೂ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ. ಯಾಕಂದ್ರೆ ಕ್ಲೌಡ್ ಬಸ್ಟ್ ಆಗಿರೋದು ನಿಜ, ಎಕ್ಸೆಸ್ ಟೆಂಪರೇಚರ್ ಹರಡುತ್ತಿರೋದು ನಿಜ. ಇದನ್ನು ಕೂಡ ಉಪಯೋಗಿಸಿಕೊಂಡು ನಮ್ಮ ರೈತರಿಗೆ ಯಾವ ಇಷ್ಟೇ ಅನುಕೂಲವನ್ನು ಮಾಡಬೇಕು. ನಮ್ಮ ಕೇಂದ್ರದ್ದು ಯೋಚನೆ ಮಾಡಬೇಕು, ನಮ್ಮ ಬೆಳೆಯನ್ನು ಕೂಡ ಬಟ್ ಯಾವ್ದಾರ ಇಷ್ಟೇ ಮಾಡಲಿಕ್ಕೆ ಅವಕಾಶ ಇದೆ. ಅಂದ್ರೆ ಸರ್ಕಾರಕ್ಕೂ ಕೂಡ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಒತ್ತಡ ಆಗ್ತಿದ್ದೀವಿ. ಯಾವ ರೀತಿ ಮಾಡಬಹುದು ಅನ್ನೋದು ಚಿಂತನೆಯನ್ನ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಮತ್ತೆ ವಿಶೇಷವಾಗಿ ಗೊತ್ತಿದೆ, ಯಾವುದೇ ಒಂದು ಆ ಪ್ರೀಮಿಯಂ ಕಟ್ಟುವಂಥದ್ದು ನಿಮಗೆ ಗೊತ್ತಿದೆ. ಮತ್ತು ಫಾರ್ಮರ್ ಶೇರು 5%, ಸೆಂಟ್ರಲ್ ಗೌರ್ಮೆಂಟ್ ಶೇರು 12.5%, ಸ್ಟೇಟ್ ಗೌರ್ಮೆಂಟ್ 12.5%, 30% ಪ್ರೀಮಿಯಂ ಅನ್ನ ನಾವು ಕಟ್ಟಬೇಕಾಗುತ್ತೆ. ನಾನು ಅದೆಲ್ಲರೂ ಕೇಳಿದೆ, ಯಾಕೆ ನೀವು ಈ ಏಪ್ರಿಲ್ ಅಡ್ಡ ಗಾಳಿ, ಮಳೆ, ಇದರ ಕ್ಲೋಡ್ ಕಾಸ್ಟ್ ಇದ್ದದ್ದು ಅದನ್ನು ಕೂಡ ನೀವು ಮೆನ್ಷನ್ ಮಾಡಿದ್ರೆ ಏನಾಗ್ತಿತ್ತು ಅಂತ ಕೇಳಿದೆ. ಇಲ್ಲ ರೈತ ಪ್ರೀಮಿಯಂ ಹೆಚ್ಚಾಗ್ತಿತ್ತು. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದು ನನಗೆ ಗೊತ್ತಿರೋ ಪ್ರಕಾರ ರೈತರಿಗೂ 8% ನಾವು ಯಾರ ಹತ್ರ ಪ್ರೀಮಿಯಂಗೆ ಇಸ್ಕೊಂಡಿಲ್ಲ. ಆದರೆ ಟೋಟಲ್ 30% ಪ್ರೀಮಿಯಂ ಏನು ಕಟ್ಟಬೇಕು, 40% ಕೂಡ ಸರ್ಕಾರ ಕಟ್ಟಲಿಕ್ಕೆ ಅವಕಾಶ ಮಾಡಿದ್ದಾರೆ. ಮತ್ತು ಕೇಂದ್ರ ಮತ್ತು ರಾಜ್ಯ ಕೈ ಜೋಡಿಸಕ್ಕೆ ಅವಕಾಶ ಇದೆ. ಅದಕ್ಕಿಂತ ಹೆಚ್ಚಾದ ರೈತರು ಸಾಧನೆ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಎಲ್ಲೋ ಕಡೆಗೆ ಪ್ರೀಮಿಯಂ ರೈತರಿಗೆ ಹೆಚ್ಚಾಗುತ್ತೆ ಅಂದ್ಕೊಂಡು ಇಂಥ ಒಂದು ವ್ಯವಸ್ಥೆ ಅಂತ ನಾವು ಒಂದು ಹಿಂದೆ ಹಾಕಿದ್ವಿ. ಅದಕ್ಕೆ ಇವತ್ತೊಂದು ಬೆಳೆ ಮೇಲೆ ಏನು ಪ್ರಧಾನಮಂತ್ರಿಗಳ ವಿಚಾರಗಳಿತ್ತು, ಅದರಿಂದ ಇವತ್ತು ನ್ಯಾಯ ಒದಗಿಸಲಿಕ್ಕೂ ಕೂಡ ಕಷ್ಟ ಆಗ್ಬೋದು. ಆದರೂ ಕೂಡ ಸರ್ಕಾರ ನಿಂದೆ ಇದೆ. ನಮ್ಮ ಅಧಿಕಾರಿಗಳು ಸರ್ಕಾರ ಗಮನಕ್ಕೆ ತರಬೇಕು. KSNLDCಗೆ ಮಾನಿಟರಿಂಗ್ ಕಮಿಟಿಗೆ ಮನವರಿಕೆ ಮಾಡಬೇಕು. ಇದ್ರ ಮುಖಾಂತರ ರೈತರಿಗೆ ಇನ್ನೂ ಹೆಚ್ಚಿನ ಒಂದು ಸ್ಪೆಷಲ್ ಪ್ಯಾಕೇಜ್ ಆಗಿ ತೆಗೆದುಕೊಳ್ಬೇಕು. ಇದೊಂದು ಇದನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತ ಕೂಡ ಒತ್ತಾಯ ಮಾಡ್ಕೊಂಡು, ಎರಡನೇ ಇವತ್ತು ಅಧಿಕಾರಿಗಳು ಪಾಪ RI, BAಗಳು ಪ್ರತಿ ಜಮೀನಿಗೆ ಹೋಗ್ತಾ ಇದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಈ ಒಂದು ಪರಿಹಾರ ಕೊಡುವ ಸಾಫ್ಟ್ವೇರ್ ಇದೆ. ಅದಕ್ಕೆ ನೇರ ಭೂಮಿ ಸಾಫ್ಟ್ವೇರ್ ಮುಖಾಂತರ ಪರಿಹಾರ ಸಾಫ್ಟ್ವೇರ್ಗೆ ಲಿಂಕ್ ಅನ್ನು ಕೊಟ್ಟರೆ, ಟಚ್ ಅನ್ನು ಮಾಡಿದ್ರೆ ಈಸಿಯಾಗಿ ಎಲ್ಲ ರಿಪೋರ್ಟ್ ಕೂಡ ಸಿಗುತ್ತೆ. ಯಾಕಂದ್ರೆ ಇಲ್ಲಾಂದ್ರೆ ಇವರು ಪೇಪರ್ ತೆಗೆದುಕೊಂಡು ಹೋಗ್ತಾ ಹೋದ್ರೆ 25 ದಿನ ಬೇಕಾಗ್ತದೆ. ಮತ್ತೆ ಇದರಲ್ಲಿ ಮರ ಎಣಿಸುವಂತ ಸಂದರ್ಭ ಬರದೇ ಇಲ್ಲ. ಏನು ಕಾಲ್ಕೊಂಡು ಹೋದ್ರೆ ಎಡಗಡೆ ಬಲಗಡೆಗೆ ಅದೋ ಯುದ್ಧದಲ್ಲಿ ಏನು ಎಣಗಳ ತಲೆಗಳು ಬಿದ್ದಿಲ್ಲ, ಆ ರೀತಿ ಗಿಡಮರಗಳು ಗಾಳಿಗೆ ಬಿದ್ದಿದೆ. ಅದಕ್ಕೆ ಇದು ಕೂಡ ಆಗ್ಬಾರ್ದು. ಮತ್ತೆ ಕಾಲಘಟ್ಟದ ಮತ್ತೆ ಹೊಸ ಮಳೆ ಮಾನ್ಸೂನ್ ಶುರುವಾಗುತ್ತೆ. ಅಷ್ಟೊಳಗೆ ಇರುವಂತ ತೋಟಗಳನ್ನ ತೆಗಿಬೇಕು, ಚೊಕ್ಕ ಮಾಡ್ಕೊಂಡು ಮುದ್ದೆ ತಂದು ಗಿಡ ನೆಟ್ಟು ಪ್ಲಾನ್ ಮಾಡ್ಬೇಕಾಗುತ್ತೆ. ಅದು ಮಾಡ್ಬೇಕು ಅಂದ್ರೆ ಆರ್ಥಿಕವಾಗಿ ನಾವು ಏನ್ ಶಕ್ತಿ ತುಂಬ್ತೀವಿ ಅದ್ರ ಮೇಲೆ ರೈತ ಪ್ಲಾನ್ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಅದೇ ಕಾರಣಕ್ಕೂ ಕೂಡ ಇದೇ ಆಗ್ಬಾರ್ದು. GPS ಡಾಕ್ಯುಮೆಂಟೇಶನ್ ಎಲ್ಲರೂ ಕೂಡ ಲಿಬ್ರಲ್ ಆಗಿ ಇಟ್ಕೊಂಡು ಆದಷ್ಟು ಬೇಗ ಒಂದು ಎಕರೆಗೆ 50,000, ಒಂದು ಹೆಕ್ಟೇರಿಗೆ 2 ಲಕ್ಷಕ್ಕಿಂತ ಹೆಚ್ಚು ಒಂದು ಸ್ಪೆಷಲ್ ಪ್ಯಾಕೇಜ್ ಆಗಿ ಕೊಡಬೇಕು. ಮತ್ತೆ ನನಗೆ ಗೊತ್ತಿರೋ ಪ್ರಕಾರ ಹಿಂದೆ 2023 ಇದರಲ್ಲಿ ಈ ಕೋಲಾರ ಆ ಕಡೆ ಚಿಕ್ಕಬಳ್ಳಾಪುರ, ಕೋಲಾರ ಆ ಕಡೆ ಇದೇ ತರ ತಿರುಗಾಳಿ ಬಂದಾಗ ಮಾವಿನ ಮರ ಒಂದು ಎಕರೆಗೆ ಕಷ್ಟ ಕೊಡುತ್ತೆ.
ಮಾಮೂಲಿ ಒಂದು ಎಕರೆ 40 50 ಮರ ಅಡಿಕೆ ಮರ 50 ಕೊಟ್ಟಿದ್ದಾರೆ. ನೀವು ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳಿದ್ದಾಗ ಬೇಗ 5 ವರ್ಷ ಆಗಿದೆ. ಮತ್ತು ಜೊತೆ ಸರ್ಕಾರ ಕೂಡ ಇಲ್ಲಿ ರೈತರ ವಿಚಾರದಲ್ಲಿ ಇಂದು ಕೂಡ ಮಾಡ್ಕೊತಾ ಬಂದಿದ್ದಾರೆ. ಹಾಗಾಗಿ ಇದನ್ನ ಮೆನ್ಷನ್ ಮಾಡಿಕೊಟ್ಟು ಕೋಲಾರ ಮುಟ್ಟಿದ್ದಾರೆ. ಆ ರೀತಿ ಎಕರೆಗೆ ಹೆಚ್ಚಿನ ಅನುದಾನವನ್ನ ಕೊಡಬೇಕು ಅಂತೇಳಿ ಬಿಜೆಪಿ ಒತ್ತಾಯ ಮಾಡುತ್ತೆ. ಮತ್ತೆ ವಿನಂತಿ ಮಾಡ್ತೀನಿ, ನನಗಿರುವಂತ ಮಾಹಿತಿ ಪ್ರಕಾರ ಇನ್ನೊಂದು ವಾರದಲ್ಲಿ ಈ ವರ್ಷದ ಟರ್ಮ್ ಶೀಟ್ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕು. ಯಾವುದು ಬೆಳೆ ವಿಮೆದು. ಹೋದ ವರ್ಷ ಆದಂತ ತಪ್ಪಿನಿಂದ ಇವತ್ತೇನು ಕೆಲವು ಸಮಸ್ಯೆಗಳು ಆಗ್ತಾ ಇದೆ. ಆ ಸಮಸ್ಯೆಗಳು ಮತ್ತೆ ಮುಂದಿನ ಸತಿ ಇದೇ ಸಮಸ್ಯೆಗಳನ್ನ ನಾವು ಪತ್ರಿಕೆಯಲ್ಲೋ ಅಥವಾ ಡಿ ಸಿ ಮುಂದೆ ಕೂತ್ಕೊಂಡು ಚರ್ಚೆ ಮಾಡುವಂತ ಸಮಯ ಬರಬಾರದು. ಹಾಗಾಗಿ ಹೀಗೆ ಎಚ್ಚರಿಕೆ ವಹಿಸಿಕೊಂಡು ಈ ರೀತಿಯಂತ ಆಗುವಂತ ಅನಾಹುತಗಳಿಗೆ ಟರ್ಮ್ ಶೀಟ್ ಅಲ್ಲಿ ಎಲ್ಲೋ ಒಂದ್ ಕಡೆಗೆ ಟೆಂಡರ್ದಾರನ್ನು ಕೂಡ ಬರುವಂತದ್ದು ಕಷ್ಟ ಇದೆ. ಇವತ್ತಿನಷ್ಟು ಈಸಿ ಇಲ್ಲ. ನಾವು ಎಲ್ಲಿ ಟರ್ಮ್ ಶೀಟ್ಸ್ ಅಲ್ಲಿ ಬಿಗಿ ಮಾಡ್ತಾ ಹೋಗ್ತೀವೋ ಕಂಪನಿಗಳು ಕೂಡ ಬರ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅವರು ಕೂಡ ವಿಶ್ವಾಸ ತೆಗೆದುಕೊಂಡು ಮಾಡುವಂತ ಕೆಲಸ ನ್ಯಾಯಯುತವಾಗಿ ನಮ್ಮ ರೈತರಿಗೆ ಮುಡಿಸುವಂತ ದಿಕ್ಕಲ್ಲಿ ಮಾಡಬೇಕು. ಮತ್ತೆ ಮನೆಗಳು ಕಚ್ಚಾ ಪಕ್ಕ ಮನೆಗಳು ಏನಿದಾವೆ, ಪಾಪ ತಗಡ ಹಾರಿದೆ, 5,000 6,000 ಈ ತರ ಎಲ್ಲ ಇಂಡಿಯನ್ ಇವೆಲ್ಲ ನಾಮ್ಸ್ಗಳಿದೆ. ಆ ನಾಮ್ಸನ ಮೀರಿ ಹಿಂದೇನು ನಮ್ಮ ಸರ್ಕಾರ ಇದ್ದಾಗ ಮನೆಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ವಿ. ಯಾವುದು ಕಚ್ಚಾ ಮನೆಗಳಿಗೆ 3 ಲಕ್ಷ ಕೊಟ್ಟಿದ್ವಿ, ಪಕ್ಕ ಮನೆಗೆ 5 ಲಕ್ಷ ಕೊಟ್ಟಿದ್ವಿ. ಎಲ್ಲ ಒಂದ್ ಕಡೆಗೆ ಬರೇ ಗೋಡೆ ಬಿತ್ತು ಅಂತೇಳಿ ಬರೇ ಗೋಡೆ ರಿಪೇರಿ ದುಡ್ಡು ಕೊಡಕ್ ಹೋಗ್ಬೇಡಿ. ಇಡೀ ಮನೆನೇ ಹೋದಂಗೆ ಲೆಕ್ಕ. ಅದನ್ನ ಸಂಪೂರ್ಣವಾಗಿ ಕನ್ಸಿಡರ್ ಮಾಡಿ ಆದಷ್ಟು ಬೇಗ ಎಲೆಕ್ಟ್ರಿಕಲ್ ಲೈನ್ ಪಾಪ ಮೆಸ್ಕಾಂ ಇಂದ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅಲ್ಲಿ ಸಮಸ್ಯೆ ಇರುವಂತಹ ಊರುಗಳಿಗೆ ಜನರೇಟರ್ ಈ ರೀತಿ ಅದರ ಮುಖಾಂತರ ನೀರನ್ನು ಒದಗಿಸುವಂತ ಕೆಲಸ ಕೂಡ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪಕ್ಷದ ಕಡೆಯಿಂದ ಒತ್ತಾಯವನ್ನು ಮಾಡ್ತೀವಿ ಸರ್. ಸರ್, ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಶ್ಯೂನೇ ಬೇರೆ, ಬೆಳೆ ವಿಮೆ ವಿಚಾರನೇ ಬೇರೆ. ನಾನು ಹೇಳ್ತಾ ಇರೋದು ಬೆಳೆ ವಿಮೆ ವಿಚಾರದಲ್ಲಿ ಟರ್ಮ್ ಶೀಟ್ ಏನಿದೆ, ಮಾನದಂಡಗಳೇನಿದೆ, ಅದನ್ನ ಪ್ರಿಪೇರ್ ಮಾಡುವಂತ ಅಧಿಕಾರ ನಮ್ಮ ರಾಜ್ಯ ಸರ್ಕಾರದ, ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ, ನಮ್ಮ ಜಿಲ್ಲಾಧಿಕಾರಿಗಳಿಗೆ ಇರುತ್ತೆ. ಹಾಗಾಗಿ ಈಗಾದಂತ ಈ ಅನಾಹುತ ಏನಿದೆ, ಮುಂದಿನ ಬಾರಿ ಕೂಡ ಅಕಸ್ಮಾತ್ ವ್ಯತ್ಯಾಸಗಳು ಆದಾಗ ಆ ಟೈಮಲ್ಲಿ ನಮ್ಮ ಟರ್ಮ್ ಶೀಟ್ ಅಲ್ಲಿ ಆ ಕಂಡೀಷನ್ ಇಲ್ಲ, ಈ ಕಂಡೀಷನ್ ಇಲ್ಲ ಅಂತ ಅನ್ನೋಕ್ಕಿಂತ ಹೀಗೆ ಹೋಮ್ವರ್ಕ್ ಮಾಡಿ ಇನ್ನೊಂದು ವಾರದಲ್ಲಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕಾಗತ್ತೆ. ಮತ್ತೆ ಈಗ ಆಲ್ರೆಡಿ ನಮ್ ಕಣ್ಮುಂದಿದೆ ಹಿಂದಿನ ಟರ್ಮ್ ಶೀಟ್ ಅಲ್ಲಿ ಆದಂತ ತಪ್ಪಿನಿಂದ ಈಗ ಆಲ್ರೆಡಿ ನಮ್ಮ ಸಾಗರ ಈ ಕಡೆ ಭಾಗದ ರೈತರಿಗೆ ಇನ್ನೂ 100 ಕೋಟಿ ನಮಗೆ ಬರಬೇಕು ನ್ಯಾಯಯುತವಾಗಿ, ಇನ್ನೂ ಕೂಡ ಕೊಟ್ಟಿಲ್ಲ. ಸರಿ ಇದೆ ಸರ್, ನೀವು ಹೇಳೋದು ನಾನು ಅದನ್ನೇ ಹೇಳ್ತಾ ಇರೋದು. ಈಗಿರೋ ಮಾನದಂಡ ಪ್ರಕಾರ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವಕ್ಕೆ ಬೆಳೆ ವಿಮೆನ ಕನ್ಸಿಡರ್ ಮಾಡಬಹುದು ಅಂತ ಹೇಳಿ ಬಂದಾಗ ಈಗಿರುವಂತ ಮಾನದಂಡ ಪ್ರಕಾರ ಯಾವುದು ಈ ತಿಂಗಳಲ್ಲಿ ಏಪ್ರಿಲ್ ಅಲ್ಲಿ ಅಲ್ವಾ, ಏಪ್ರಿಲ್ ಅಲ್ಲಿ ದೇ ಮೆನ್ಷನ್ಡ್ ಓನ್ಲಿ 5,000 ಮತ್ತೆ ಹ್ಯೂಮಿಡಿಟಿ ಟೆಂಪರೇಚರ್ ಎಕ್ಸ್ಟ್ರೀಮ್ ಅದಕ್ಕೆ ಓನ್ಲಿ 5,000 ತೋರಿಸಿದ್ದಾರೆ. ಯಾಕೆ ಕ್ಲೌಡ್ ಬ್ಲಸ್ಟ್ ಅನ್ನು ತೋರಿಸಲಿಲ್ಲ, ಮೆನ್ಷನ್ ಮಾಡಿಲ್ಲ. ಅದನ್ನೇ ಹೇಳ್ತಾ ಇರೋದು, ಬಿರುಗಾಳಿ ತೋರಿಸಬೇಕಾಯಿತು. ಎಸ್ ಸರಿ ಇದೆ ಸರ್. ಆನೆಕಲ್ ಮಳೆ ಆಗಿದೆ, ಮೊನ್ನೆ 2-3 ಸತಿ ಆಗಿದೆ ಆನೆಕಲ್ ಮಳೆ, ಅದನ್ನು ಕೂಡ ಹಾಕ್ಬೋದಿತ್ತು. ಅದನ್ನ ಕೇಳಿದಾಗ ನಮ್ಮ ಅಧಿಕಾರಿಗಳು ಏನ್ ಹೇಳಿದ್ರು ಅಂದ್ರೆ, ಆ ತರದೆಲ್ಲ ಅಡಾಪ್ಟ್ ಮಾಡ್ಕೊಂತ ಹೋದ್ರೆ ನಮ್ಮ ರೈತರ ಪ್ರೀಮಿಯಂ ಕಟ್ಟುವಂತ ಹೆಚ್ಚಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ಅದನ್ನ ಚರ್ಚೆ ಮಾಡೋ ಪ್ರೀಮಿಯಂ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಪ್ರೀಮಿಯಂ ಇನ್ನೂ 10% ಕಟ್ಟಲಿಕ್ಕೆ ಪ್ರಾವಿಷನ್ ಇದೆ. 30% ಇರೋದು 40% ಕಟ್ಟೋವರೆಗೂ ಕೂಡ ಅವಕಾಶ ಇದೆ. ರೈತರ ಮೇಲೆ ಹೊರೆ ಹಾಕೋ ಅವಶ್ಯಕತೆ ಇಲ್ಲ. ನಾವೇ ಕೇಂದ್ರ ರಾಜ್ಯ ಸರ್ಕಾರಗಳು ಹೊರೆ ಹಾಕೊಂಬೋದು. ನಾವು ರಾಜ್ಯ ಸರ್ಕಾರ ಕಳಿಸ್ಕೊಟ್ರೆ ಕೇಂದ್ರನು ಕೈ ಜೋಡಿಸುತ್ತೆ. 40% ವರೆಗೂ ಕೂಡ ಪ್ರೀಮಿಯಂ ಕಟ್ಟಕ್ಕೆ ಅವಕಾಶ. ಅದ್ರಲ್ಲಿ 5% ಮಾತ್ರ ರೈತ. ಸರ್, ಕೇಂದ್ರದಿಂದ ಈ ತರ ಬಂದಾಗ ಟೋಟಲ್ ಇಡೀ ದೇಶಕ್ಕೆ ಒಂದು ನಾರ್ಮ್ಸ್ ಅನ್ನ ಮೇಂಟೈನ್ ಮಾಡಿದೆ. ಅದು ಈ ತರ ಕೈ ಮೀರಿದಾಗ
ನಮ್ಮ ರಾಜ್ಯ ಆಡಳಿತ ಮಾಡಿದಂತ ಅನೇಕ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಅದು ನಮ್ಮ ಕಣ್ಮುಂದೆ ಉದಾಹರಣೆಗಳಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಳೋದು, ಕೇಂದ್ರದ ಇಷ್ಟು ಕೈ ಜೋಡಿಸುವಂತ ಪ್ರಯತ್ನ ಮಾಡಿದೆ, ಇದಕ್ಕಿನ್ನು ಉಳಿದಂತದ್ದನ್ನ ಕೈ ಜೋಡಿಸುವಂತ ಪ್ರಯತ್ನ ಮಾಡಬೇಕು ಅಂತ ನಾನು ಒತ್ತಾಯನ ಮಾಡ್ತೀನಿ ಸರ್. ಇಲ್ಲ ಸರ್, ನಾನು ಅದೇ ಆಗ್ಲೇ ನಿಮಗೆ ಹೇಳಿದೆ. ಉದಾಹರಣೆಗೆ ನಮ್ಮ ಕೇಂದ್ರ ರಾಜ್ಯ ಸೇರಿಕೊಂಡು NDRF ನಾರ್ಮ್ಸ್ ಪ್ರಕಾರ ಒಂದು ಮನೆ ಪೂರ್ತಿ ಬಿದ್ದು ಹೋದ್ರೆ 1.25 ಲಕ್ಷ ಕೊಡಬೇಕು ಅಂತ NDRF ನಾರ್ಮ್ಸ್ ಇದೆ. ಅದರಲ್ಲಿ 75% ಕೇಂದ್ರ, 25% ರಾಜ್ಯ. ನಿಮ್ಮ ಯಡಿಯೂರಪ್ಪನವ್ರು ಏನ್ ಮಾಡಿದ್ರು, ಇದು ಇವತ್ತಿನ ಪ್ರಾಕ್ಟಿಕಲ್ ಆಗಿ ಇವತ್ತಿನ ಜನರಿಗೆ ನ್ಯಾಯ ಸಿಗಲ್ಲ ಅಂತ ಹೇಳಿ ಯಡಿಯೂರಪ್ಪನವ್ರು 3.25 ಲಕ್ಷ ಮತ್ತೆ ಸೇರಿಸಿದ್ರು. ರಾಜ್ಯ ಸರ್ಕಾರದಲ್ಲಿ ಪೂರ್ತಿ ಸೇರಿಸಿದ್ರು. 5 ಲಕ್ಷ ರೂಪಾಯಿ ಮಾಡಿದ್ರಪ್ಪ, 5 ಲಕ್ಷ ರೂಪಾಯಿ ಮಾಡಿದ್ರು. ಆ ರೀತಿ ನಾನು ಹೇಳ್ದೆ, ಉದಾಹರಣೆಗೆ ಮೊನ್ನೆ ಕೋಲಾರಲ್ಲಿ ಮಾವಿನ ಪೂರ್ತಿ ಹೋಗಿದ್ಕೆ ಪರ್ ಏಕರ್ 1 ಲಕ್ಷ ಕೊಟ್ಟಿದ್ದ ಉದಾಹರಣೆ ನನಗೆ ಗೊತ್ತಿದೆ. ಈ ರೀತಿ ವಿಶೇಷ ಸಂದರ್ಭ ಅಂತೇಳಿ ಕನ್ಸಿಡರ್ ಮಾಡಿ ಇದನ್ನ ಕೆಲವು ಈ 3-4 ಹೋಬಳಿಯಲ್ಲಿ ಇದೊಂದು ಸ್ಪೆಷಲ್ ಪ್ಯಾಕೇಜ್ ಅನ್ನ ಕೊಡಬೇಕು ಅಂತ ನಾವು ಒತ್ತಾಯನ ಮಾಡ್ತೀನಿ ಸರ್. ಮತ್ತೆ ಮೊನ್ನೆ ಪಾಪ 7ನೇ ಕ್ಲಾಸ್ ಓದಂತ ಮಗಳು ತನ್ನ ತಂದೆ ಶವದ ಮುಂದೆ ನಿಂತ್ಕೊಂಡು ಕ್ಲೀನಾಗಿ ಹೇಳ್ತಾನೆ, ಅಲ್ಲಿಯ ಭೂ ಮಾಲೀಕ ಯಾರದು ನಂಗೆ ಗೊತ್ತಿಲ್ಲ, ಮಳೆ ಬರ್ತಾ ಇದೆ, ಬೇಗೆಲ್ಲ ಫಸಲೆಲ್ಲ ಮುಚ್ಚಬೇಕಪ್ಪ, ಬೇಗ ಬಾ ಅಂತ ಕರ್ಕೊಂಡು ಹೋಗಿದ್ದಾರೆ. 1 ಗಂಟೆ ಆದ್ಮೇಲೆ ಅಲ್ಲಿಯ ಓನರ್ ಯಾರು ಬೈಕೊಂಡು ಹೋಗಿದೆ, ನಮ್ಮಪ್ಪ ಎಲ್ಲಿ ಅಂತೇಳಿ ಆ ಹೆಣ್ಮಗಳು ಮತ್ತು ಮಗಳು ಇಬ್ರು ಕೂಡ ಕೂತ್ಕೊಂಡು ಕೇಳಿದ್ರೆ ನಂಗೆ ಗೊತ್ತಿಲ್ಲ ಆಗ್ಲೇನೆ ಹೋದ ಅಂತ ಹೇಳಿ ಹೋದ್ರು ಅಂತೇಳಿ ಆ ಹೆಣ್ಮಗಳು ಹೇಳ್ತಾಳೆ. ಆಮೇಲೆ ನೋಡಿದ್ರೆ ತಗಡೆಲ್ಲ ಬಿದ್ದು ಅದ್ರಲ್ಲಿ ಶವ ಇತ್ತು. ದಲಿತರ ಮನೆ ಬೋವಿಸ ಯಾರು ಲೋಕೇಶಪ್ಪ ಅಂತೇಳಿ ಅಲ್ವಾ, ಅವ್ರ ಮನೆಗೂ ಹೋಗಿ ಎಸ್ಟಿ ಪಾಪ ಹೋಗಿದ್ವಿ, ಶವ ಸಂಸ್ಕಾರಕ್ಕೆ ಹೋಗಿದ್ವಿ. ಹಾಗಾಗಿ ಈ ತರ ವಿಚಾರದಲ್ಲಿ ನಾವು ಇನ್ನು ಪರಿಶೀಲನೆ ಮಾಡ್ತೀವಿ, ಅದು ನ್ಯಾಚುರಲ್ ಡೆತ್ ಅಥವಾ ಇದು ಅಂತ ಹೇಳಿ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಸರಿಯಲ್ಲ, ಪರಿಹಾರ ಕೊಡಬೇಕು ಅಂತ ಒತ್ತಾಯನ ಮಾಡ್ತೀವಿ ಸರ್. ಅಧ್ಯಕ್ಷ ಮಾತಾಡ್ತಾರೆ, ಇದು ಮುಗಿತು ಅಂದ್ರೆ ಅಧ್ಯಕ್ಷ ಮಾತಾಡ್ತಾರೆ. ಎಸ್ ಸರ್, ನಾವು ತುಂಬಾ ಪ್ರಯತ್ನ ಮಾಡಿದ್ವಿ, ಎಲ್ಲ ದಿಕ್ಕಿಂದನೂ ಕೂಡ ಪ್ರೆಸರ್ ಬಿಲ್ಡಪ್ ಮಾಡೋಂಥ ಪ್ರಯತ್ನಗಳು ಆಯಿತು. ಒಂದು ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಅವರು ನಮ್ಮ MB ಪಾಟೀಲ್ ಸಾಹೇಬ್ರಿಗೆ ವಿನಂತಿ ಮಾಡಿಕೊಂಡ್ರು, ನಾನು ವಿನಂತಿ ಮಾಡಿಕೊಂಡೆ, ಯಡಿಯೂರಪ್ಪ ಸಾಹೇಬರು ವಿನಂತಿ ಮಾಡಿಕೊಂಡ್ರು. BGF ಸ್ಕೀಮ್ ಅನ್ನ ನಾವು ಕಂಟಿನ್ಯೂ ಮಾಡ್ತೀವಿ, ಒಂದು ಲೆಟರ್ ರಾಜ್ಯ ಸರ್ಕಾರದಿಂದ ನೀವು ಕೊಟ್ರೆ ನಾವು ಇಂಡಿಗೋ ಏರ್ಲೈನ್ಸ್ ಅನ್ನ ಕನ್ವಿನ್ಸ್ ಮಾಡ್ತೀವಿ ಅಂತೇಳಿ ಪ್ರಹ್ಲಾದ್ ಜೋಶಿ ಅವರೇ ಖುದ್ದಾಗಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ಗೆ ಫೋನಲ್ಲಿ ವಿನಂತಿಯನ್ನ ಮಾಡಿಕೊಂಡ್ರು. ನಾನು ಕೂಡ ವಿನಂತಿಯನ್ನ ಮಾಡ್ಕೊಂಡೆ. ಅದು ಹೇಗೆ ಅನ್ನೋ ರೀತಿಯಲ್ಲಿ ಹೇಳಿದ್ರು, ಇಲ್ಲ ಯಡಿಯೂರಪ್ಪನವರಿದ್ದಾಗ ಕೊಡ್ತಾ ಇದ್ರು, ಇವತ್ತೇನು ನೀವು ಖಂಡ್ರೆ ಸಾಹೇಬರಿಗೆ ಬೀದರ್ನಲ್ಲಿ ಈ ತರ ಒಂದು ಕೊಟ್ಟಿದ್ದೀನಿ ಅಂತ ನಂಗೆ ಕಿವಿಗೆ ಬಿದ್ದಿದೆ. ಬೀದರ್ ಏರ್ಪೋರ್ಟ್ ಅಲ್ಲಿ ಅದೇ ರೀತಿ ನಮ್ಮ ಶಿವಮೊಗ್ಗದ ಏನು ಹಿಂದೆ ನಾವು ಮಾಡಿದ್ವಿ ಅದನ್ನ ಮಾಡಿಕೊಡಿ. ನಿಮ್ಮ BGF ಸ್ಕೀಮು ಇದು ಉಡಾನ್ ಅಂಡರ್ನಲ್ಲಿ ಬರಲ್ಲ, ಯಾವುದೇ ರಾಜಧಾನಿಗೆ ಫ್ಲೈಟ್ಗಳು ಉಡಾನ್ ಅಂಡರ್ನಲ್ಲಿ ಬರಲ್ಲ. ಇನ್ನು ಉಳಿದಂತ 5 ಲೈನ್ಗಳೇನಿದೆ ಅದು ಉಡಾನ್ ಅಂಡರ್ನಲ್ಲಿ ಬರುತ್ತೆ, ಕ್ಯಾಪಿಟಲ್ ಸಿಟಿಗೆ ಉಡಾನ್ ಕೊಡಲ್ಲ. ಹಾಗೆ ನಾವು ರಾಜ್ಯ ಸರ್ಕಾರದಿಂದ ಪರ್ ಸೀಟ್ 500 ರೂಪೀಸ್ 50%ಗಿಂತ ಕಮ್ಮಿ ಬುಕಿಂಗ್ ಆದ್ರೆ ಆ ವ್ಯತ್ಯಾಸದ ಸೀಟ್ಗಳಿಗೆ 500 ರೂಪೀಸ್ ಕೊಡ್ತೀವಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡಿಕೊಂಡು ನಾವು ಕೊಡ್ತಾ ಇದ್ವಿ. ಅದು 2025 ಜುಲೈ ನಿಂತು ಹೋಗಿದೆ, ಆದ್ರೂ 1 ವರ್ಷ ರನ್ ಮಾಡಿದ್ದಾರೆ. ಸೊ ನಾವು ಕನ್ಸಿಡರ್ ಮಾಡ್ತೀವಿ, ಒಂದು ಪತ್ರ ಕೊಟ್ರೆ ನಾವು ಅವ್ರನ್ನ ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆಗ್ಲಿಲ್ಲ. ಕೊನೆಗೆ ಚೀಫ್ ಸೆಕ್ರೆಟರಿ ಫೋನ್ ಮಾಡಿದೆ, ಗೌರವಾನ್ವಿತ ನಮ್ಮ ಶಾಲಿ ರಾಜೇಶ್ ಮೇಡಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಅವ್ರು ಪ್ರಾಮಿಸ್ ಮಾಡಿದ್ದಾರೆ, ನಾನು ರಾಘು MP ಅವರೇ ಇದನ್ನಾದ್ರೂ ಟ್ರೈ ಮಾಡ್ತೀವಿ, ಇದಾಗಲಿಲ್ಲ ಅಂದ್ರೆ ನಾನು ಇನ್ನು ಬೇರೆ ಯಾವ್ದಾರು ಏರ್ಲೈನ್ಸ್ ಆದ್ರೂ ಕೂಡ ಕನ್ವಿನ್ಸ್ ಮಾಡಿ ನಾನು ಕೊಡ್ತೀನಿ ಅಂತ ಪ್ರಾಮಿಸ್ ಅನ್ನ ಫೋನ್ ಮುಖಾಂತರ ಕೂಡ ಮಾತಾಡಿ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ನೋಡೋಣ, ಒಬ್ಬ ಗೌರವ ಚೀಫ್ ಸೆಕ್ರೆಟರಿ ಮನ್ಸ್ ಮಾಡಿದ್ರೆ ಏನು ಕಷ್ಟ ಆಗಲ್ಲ, ಆಶಾದಾಯಕವಾಗಿದ್ವಿ. ಮತ್ತೆ ಇದು ಕೂಡ ಇಂಡಿಗೋ ಇಟ್ ಇಸ್ ಓನ್ಲಿ ಟೆಂಪ್ರರಿ, ಇದನ್ನು ಪರ್ಮನೆಂಟ್ ಸ್ಟಾಪ್ ಮಾಡ್ತೀವಿ, ನಾವು ಯಾರು ಕೂಡ ಆತಂಕ ಒಳಪಡ್ಬೇಕಲ್ಲ. ಆದ್ರೆ ಬೇಕು, ನಮ್ಗೆ ಕಂಟಿನ್ಯೂ ಸರ್ವಿಸ್ ಬೇಕಾಗತ್ತೆ. ಇದು ಕೇವಲ ಶಿವಮೊಗ್ಗದ ಅಲ್ಲ, ಇಡೀ ನಮ್ಮ ಮಧ್ಯ ಕರ್ನಾಟಕದ. ಈಗ ನಿನ್ನೆ ಗೌರವಿತ ಗೃಹ ಸಚಿವರು ನಾಳೆ ಚಿತ್ರದುರ್ಗಕ್ಕೆ ಯಡಿಯೂರಪ್ಪ ಸಾಹೇಬರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಿಯರ್ ಬೈ ಏರ್ಪೋರ್ಟ್ ಯಾವ್ದು ಅಂತ ಶಿವಮೊಗ್ಗ ಏರ್ಪೋರ್ಟ್ ಅಂತ ನಾವು ಡೀಟೇಲ್ಸ್ ಅನ್ನ ಕಳಿಸ್ಕೊಟ್ಟಿದ್ದೀವಿ. ಅಂದ್ರೆ ಇಷ್ಟು ಒಂದು ಏರ್ಪೋರ್ಟ್ ಎಲ್ಲ ಕಾರಣಕ್ಕೂ ಕೂಡ ಬೇಕಾಗುತ್ತೆ. ಮೊನ್ನೆ ಗಾಂಧಿ ಬಜಾರಲ್ಲಿ ಪಾಪ ಒಬ್ಳು ಬ್ರೈನ್ ಟ್ಯೂಮರ್ ಆಗಿ ಮುಂಬೈಗೆ ಶಿಫ್ಟ್ ಮಾಡಬೇಕಾಯ್ತು, ಚಾಪರ್ಲಿ ಕರ್ಕೊಂಡು ಹೋಗುತ್ತೆ. ಈ ತರ ಎಲ್ಲ ಸೆಕ್ಟರ್ಗೂ ಎಲ್ಲ ರೀತಿಯೂ ನಮ್ಮ ಏರ್ಪೋರ್ಟ್ ನಮ್ಮ ಶಿವಮೊಗ್ಗ ಸೆಂಟ್ರಲ್ ಕರ್ನಾಟಕ ಬೇಕು. ಹಾಗೆ ಇಲ್ಲಿಂದ ಯಾವುದೇ ಸರ್ವಿಸ್ಗಳು ಕಟ್ ಆಗದ ರೀತಿಯಲ್ಲಿ
ಎಚ್ಚರಿಕೆ ವಹಿಸಬೇಕು. ಇನ್ನೊಂದು ನಾನು ಗೌರವಿತ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ನಮ್ಮ ಶಿವಮೊಗ್ಗ ಏರ್ಪೋರ್ಟ್ ಅನ್ನ ನಮ್ಮ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಕ್ಕೆ ಹ್ಯಾಂಡ್ ಓವರ್ ಮಾಡ್ಬಿಡಿ ಅಂತ ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಗೌರವನ ಕೊಟ್ಟು ವಿಶಾಲ್ ಅಂತ ಹೇಳಿ ನಮ್ಮ IAS ಆಫೀಸರ್ನ ಡೆಲ್ಲಿಗೆ ಮಾತುಕತೆ ಕಳಿಸ್ಕೊಟ್ಟಿದ್ರು. ಅಲ್ಲಿ ಮಾತುಕತೆಯಲ್ಲಿ 2-3 ವಿಚಾರ ಪ್ರೆಸೆಂಟ್ ಮಾಡುವಂತ ಪ್ರಯತ್ನ. ಒಂದು, ಈಗ ಆದಂತ ಎಕ್ಸ್ಪೆಂಡಿಚರ್ ಏನಾದ್ರು ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತಾ ಅನ್ನೋದು ಒಂದು ಪ್ರಶ್ನೆ ಮಾಡಿದ್ದಾರೆ ಇವರು. ಎರಡನೇದು, ಪ್ರೈವೇಟ್ ಸೆಕ್ಟರ್ಗೆ ಯಾರಾದ್ರು ಹ್ಯಾಂಡ್ಲಿಂಗ್ ಮಾಡಲಿಕ್ಕೆ, ಯಾವ ರೀತಿ ಬೆಂಗಳೂರು, ಮುಂಬೈ ಎಲ್ಲ ಇಡೀ ದೇಶದ್ದು 90% ಏರ್ಪೋರ್ಟ್ ಪ್ರೈವೇಟ್ ಸೆಕ್ಟರ್ ಹ್ಯಾಂಡಲ್ ಮಾಡ್ತಾ ಇದೆ. ಆ ರೀತಿ ಹ್ಯಾಂಡಲ್ ಮಾಡೋಕ್ಕಾಗತ್ತೆ. ಈ 2 ವಿಚಾರಗಳನ್ನ ಇಟ್ಟು ಬಂದಿದ್ದಾರೆ. ನೋಡೋಣ. ಒಟ್ಟು ಬ್ರೈಟ್ ಫ್ಯೂಚರ್ ನಮ್ಮ ಶಿವಮೊಗ್ಗ ಏರ್ಪೋರ್ಟಿಗಿದೆ. ದೇವ್ರ ದಯಿಂದ ನೈಟ್ ಲ್ಯಾಂಡಿಂಗ್ ಆಯ್ತು ಅಂದ್ರೆ ಮಿಡ್ ನೈಟ್ ಫ್ಲೈಟು ಕೂಡ ನಾವು ಆಪರೇಟ್ ಮಾಡ್ಲಿಕ್ಕೆ ಅವಕಾಶಗಳಿದೆ. ಆ ಅವಕಾಶ ತಪ್ಪಿಸ್ಕೊಳ್ಬಾರ್ದು ಅಂದ್ರೆ ಇವು ಯಾವುದು ಇಲ್ಲಿ ಯಾವುದು ಕೂಡ ನಮಗೆ ಸೆಟ್ ಬ್ಯಾಕ್ ಆಗೋ ರೀತಿ ನೋಡ್ಕೊಬೇಕಾದಂತ ಜವಾಬ್ದಾರಿ ನಮ್ಮ ರಾಜ್ಯ ಸರ್ಕಾರದ್ದು ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಏನ್ ಸರ್? ಸರಿ ಇದೆ ಪ್ರಸನ್ನ ಅವರೇ, ಇವತ್ತು ನಷ್ಟದಲ್ಲಿದೆ, ಅವರಿಗೆಲ್ಲ ರೀತಿಯ ಸಹಕಾರ ಕೊಡಬೇಕು. ಅದಕ್ಕೋಸ್ಕರ ಮೋದಿಜಿಯವರು 3 ವರ್ಷಕ್ಕೆ ಉಡಾನ್ ಕಾನ್ಸೆಪ್ಟ್ ಅನ್ನು ಜಾರಿ ತಂದಿದ್ರು. ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಮತ್ತೆ ಅಪ್ರೂವಲ್ ಆಗಿ ಇನ್ಮೇಲೆ ಉಡಾನ್ ಕಾನ್ಸೆಪ್ಟ್ ಕೇವಲ 3 ವರ್ಷಕ್ಕೆ ಮಾಡೋದು ಬೇಡ, 3 ವರ್ಷ ಆದ್ಮೇಲೆ ವಾಪಸ್ ಹೋಗ್ಬಿಡ್ತಾರೆ. ಮಿನಿಮಮ್ ಇದನ್ನ 5 years ಮಾಡಬೇಕು ಅಂತೇಳಿ ಮತ್ತೆ 2 ವರ್ಷ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. ಅದೇ ರೀತಿ ಏರ್ಲೈನ್ಸ್ ಇಂದ ಕೂಡ ನಮ್ಮ ಕಾಮನ್ ಪೀಪಲ್ ಮೇಲೆ ಏನು ಪ್ರೆಸರ್ ಇಂಡೈರೆಕ್ಟ್ಲಿ ಕಾಸ್ಟ್ ಹೈಪ್ ಆಗ್ತಾ ಇದೆ, ಹೆಚ್ಚಿಗೆ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ. ಮೊದಲನೇ ಸೀಟ್ ಬುಕ್ ಮಾಡೋದಕ್ಕೂ ಕೂಡ ನಮಗೆ ಸೆಲೆಕ್ಟೆಡ್ ಸೀಟ್ ಬೇಕು ಅಂದ್ರೆ ಅದಕ್ಕೆ ಮತ್ತೆ 10% ಎಕ್ಸ್ಟ್ರಾ ಕಟ್ಟಬೇಕು. ನಮ್ಮ ಸರ್ಕಾರ ಹೇಳಿದೆ 50% ಸೀಟು ಬುಕಿಂಗ್ ಆಗೋರು ಕೂಡ ₹1 ಎಕ್ಸ್ಟ್ರಾ ನೀವು ಯಾವ್ದು ಕೂಡ ಇಸ್ಕೊಬಾರ್ದು. ಒಬ್ಬ ಪೈಲಟ್ ಪರ್ ಡೇ 6 hours ರನ್ ಮಾಡಿದ್ರೆ 2 hours ಮಾತ್ರ ರನ್ ಮಾಡಬೇಕು. ಒಂದು ಮೆಂಟಲಿ ಫಿಟ್ ಇರಬೇಕು. ಸೊ ನಂಬರ್ ಆಫ್ ಪೈಲಟ್ಸ್ ಗಳನ್ನ ನೀವು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ. ಈ ತರ ಕೂಡ ಬಿಗಿ ಮಾಡುವಂತ ಪ್ರಯತ್ನ. ಒಂದ್ ಕಡೆಗೆ ನಮ್ಮ ಡೆಮೋಗ್ರಫಿಗೆ ಏರ್ಕ್ರಾಫ್ಟ್ಗಳು ಕಮ್ಮಿ ಇದ್ದಾವೆ. ವಿಶ್ವಾಸದಿಂದನೇ ಅವ್ರನ್ನು ಕೂಡ ವಿಶ್ವಾಸ ಗಳಿಸಿ ನಾವು ಈ ಸರ್ವಿಸ್ ಅನ್ನ ಕೊಡಬೇಕಾದ ಸವಾಲು ಕೂಡ ನಮ್ಮ ಸರ್ಕಾರದ ಮೇಲೆ ಇದೆ ಸರ್. ಒಂದು ನನಗೆ ಅನ್ಸಿದ್ದೇನು ಅಂದ್ರೆ, ಯಾವಾಗ್ಲೂ ರೈನಿ ಸೀಸನ್ ಹತ್ರ ಬಂದಂಗೆ ನಂಬರ್ ಆಫ್ ಟೈಮ್ಸ್ ಫ್ಲೈಟ್ ಟೇಕ್ ಆಫ್ ಆಗುತ್ತೆ, ಅರ್ಧಕ್ಕೆ ವಾಪಸ್ ಹೋಗಿದ್ದು, ಮೇಲೆ 8 ರೌಂಡ್ ಹಾಕಿ ವಾಪಸ್ ಹೋಗಿದ್ದು, ಈ ತರ ಲಾಸಸ್ ತುಂಬಾ ಆಗ್ತಾ ಇದೆ. ಹಾಗಾಗಿ ನೈಟ್ ಲ್ಯಾಂಡಿಂಗ್ ಬೇಗ ಆಗ್ಬೇಕು ಅಂತ ಅವತ್ತಿನ ಕೂಡ ವಿನಂತಿ ಮಾಡ್ಕೊಂಡ್ವಿ. ಟೆಂಡರ್ಗೆ 3 ತಿಂಗಳು ಹೋಯ್ತು. ಆ ಇನ್ಸ್ಟ್ರೂಮೆಂಟ್ ಬಂದು 6 months ಆಯ್ತು. ಇನ್ನು ಇಷ್ಟೊಳಗೆ ನಾವು ಮಾಡ್ಬಿಟ್ಟಿದ್ರೆ ಈ ತರ ಕೆಲವು ವಿಚಾರಗಳನ್ನ ನಾವು ಕನ್ವಿನ್ಸ್ ಮಾಡಕ್ ಈಸಿ ಆಗ್ತಿತ್ತು. ಆ ತರ ಲಾಸಸ್ ಕೂಡ ಏರ್ಲೈನ್ಸೇ ಆಗುತ್ತೆ. ಅರೆ ಏರ್ಲೈನ್ಸ್ ಅವ್ರು ಹೆದರ್ತಾರೆ, ಯಾವುದು ಕೂಡ ಓರಲ್ ಆಗಿ ಹೇಳಲ್ಲ. ನಮ್ಗೆ ಗೊತ್ತಾಗುತ್ತೆ ಈ ಸೂಕ್ಷ್ಮತೆಗಳು. ಎಸ್ ಸರ್, ಥ್ಯಾಂಕ್ ಯು ಸರ್.